ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ರಿಸಲ್ಟನ್ನು ಯಾವ ರೀತಿ ನೋಡ್ತಾರೆ ಮೊಬೈಲಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಕೇವಲ 2 ನಿಮಿಷದಲ್ಲಿ ಈ ಒಂದು ರಿಸಲ್ಟನ್ನು ನೋಡ್ಕೋಬೋದು. ಇವತ್ತು ಏಪ್ರಿಲ್ 9 ಈ ಒಂದು ಪಿ ಯು ಸಿ ರಿಸಲ್ಟು ಅನೌನ್ಸನ್ನು ಮಾಡಿದ್ದಾರೆ. ಅದು 3 ಗಂಟೆಗೆ ಲಭ್ಯವಿದೆ. ಇವಾಗ 2 ಗಂಟೆ ಆಗ್ತಾ ಇದೆ. ಸೊ 3 ಗಂಟೆಗೆ ಈ ಒಂದು ರಿಸಲ್ಟನ್ನು ಆನ್ಲೈನ್ ಮುಖಾಂತರ ನೀವು ಚೆಕ್ ಮಾಡ್ಕೋಬೋದು. ಸೊ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ರಿಸಲ್ಟನ್ನು ನೋಡ್ಕೊಳ್ಳೋಂಥ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಬ್ಸೈಟ್ ಬಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ರಿಸಲ್ಟನ್ನು ನೋಡ್ಕೋಬೋದು. ಇದೊಂದು ವೆಬ್ಸೈಟು ಮತ್ತು ಕರ್ನಾಟಕ ಒನ್ ಮೊಬೈಲ್ ಆ್ಯಪ್ ಮುಖಾಂತರ ಕೂಡ ಈ ಒಂದು ರಿಸಲ್ಟನ್ನು ನೋಡ್ಕೋಬೋದು. ಇವತ್ತು 9/4/26 ಡೇಟು ಮಧ್ಯಾಹ್ನ 3 ಗಂಟೆಯಿಂದ ಈ ಒಂದು ಫಲಿತಾಂಶ ಹೊರ ಬೀಳಲಿದೆ. ಮೊಬೈಲ್ ಮುಖಾಂತರ ನೋಡ್ಕೋಬೋದು ಆ್ಯಪು ಅಥವಾ ಈ ಒಂದು ವೆಬ್ಸೈಟಿಗೆ ಹೋಗಿ ಇವಾಗ ಗೂಗಲ್ ಸರ್ಚಲ್ಲಿ ಈ ಒಂದು ವೆಬ್ಸೈಟನ್ನು ಸರ್ಚ್ ಮಾಡೋಣ. ಆವಾಗಲೇ ನಿಮಗೆ ತೋರಿಸಿದ್ನಲ್ಲ ಆ ಒಂದು ಲಿಂಕನ್ನು ವೆಬ್ಸೈಟು ಇವರಲ್ಲಿ ಎಂಟ್ರ್ ಮಾಡಿ krresults.nic.in ಅಂತ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಆ್ಯಕ್ಚುಲಿ ಇದನ್ನು 2025 ಓಪನ್ ಆಗಿದೆ. ನಿಮಗೆ ಕೆಲವು ಸಲ ನಿಮಗೆ 2025 ಓಪನ್ ಆಗುತ್ತೆ. ಮತ್ತು ನೀವು ಬ್ಯಾಕ್ ಬನ್ನಿ, ಬ್ಯಾಕ್ ಹೋಮ್ ಪೇಜ್ಗೆ ಬನ್ನಿ, ಇನ್ನೊಂದು ಸಲ ಸರ್ಚ್ ಮಾಡಿ ಅಥವಾ ರಿಸಲ್ಟ್ಸ್ ಅಂತ ಕೊಟ್ಟು 2026 ಅಂತ ಸರ್ಚ್ ಮಾಡಿ ಅಂದಾಗ ಮಾತ್ರ ಈ ವರ್ಷದ ಓಪನ್ ಆಗುತ್ತೆ. ನಿಮಗೆ ಜಸ್ಟ್ ನೀವು ವೆಬ್ಸೈಟಲ್ಲಿ ರಿಸಲ್ಟ್ಸ್ ಅಂತ ಕೊಟ್ಟರೆ 2025 ಓಪನ್ ಆಗುತ್ತೆ ನೋಡಿ. ಇವಾಗ 26 ಅಂತ ಸರ್ಚ್ ಕೊಟ್ಟ ನಂತರ ಈ ರೀತಿ ಬರುತ್ತೆ ಎಕ್ಸಾಮಿನೇಷನ್ ರಿಸಲ್ಟ್ 2026 ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತು ನಿಮಗೆ 25 ಓಪನ್ ಆಗ್ತಾಯಿದೆ. ಯಾಕಂದರೆ 3 ಗಂಟೆಗೆ ಓಪನ್ ಆಗ್ತಾಯಿದೆ ಸರ್, ಹಾಗಾಗಿ ನಿಮಗೆ 25 ಶೋ ಆಗುತ್ತೆ. ಇನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಓಪನ್ ಆಗಿದೆ. ಮೇಲೆ ಟ್ರೈ ಮಾಡಬೇಕು ಬರುತ್ತೆ. ಪಿ ಯು ಸಿ ರಿಸಲ್ಟ್ 2026 ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕನ್ನೇ ನೀವು ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 2026 ದ್ವಿತೀಯ ಪಿ ಯು ಸಿ ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ. ಈ ಲಿಂಕ್ ಏನು ಕಾಣ್ತಾ ಇದೆ ನೋಡಿ, ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಓಪನ್ ಆಗುತ್ತೆ. ಓಪನ್ ಆದಾಗ ಅಲ್ಲಿ ನಿಮಗೆ ಒಂದು ರಿಜಿಸ್ಟರ್ ನಂಬರನ್ನು ಕೇಳುತ್ತೆ ಪಿ ಯು ಸಿದು, ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೋಡಿ. ನಿಮ್ಮ ಒಂದು ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರನ್ನ ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡಿದ ನಂತರದಲ್ಲಿ ಸಬ್ಜೆಕ್ಟ್ ಕೇಳ್ತಾ ಇದೆ. ಸಬ್ಜೆಕ್ಟ್ ಕಾಂಬಿನೇಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸಬ್ಜೆಕ್ಟು ಆರ್ಟ್ಸಾ, ಸೈನ್ಸಾ ಅಥವಾ ಕಾಮರ್ಸಾ ಅಂತ ಕೇಳ್ತಾ ಇದೆ. ನಿಮ್ದು ಯಾವುದಿದೆ, ಸೈನ್ಸು, ಆರ್ಟ್ಸು, ಕಾಮರ್ಸು ಯಾವುದೊಂದು ಸಬ್ಜೆಕ್ಟ್ ವಿದ್ಯಾರ್ಥಿ ಇದೆ ಆ ಒಂದು ಸಬ್ಜೆಕ್ಟನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಕೋರ್ಸನ್ನು ಮಾಡಿಕೊಂಡು ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಆಟೋಮೆಟಿಕ್ಕಾಗಿ ಡೈರೆಕ್ಟಾಗಿ ನಿಮಗೆ ಮಾರ್ಕ್ಸ್ ಕಾರ್ಡು ಪ್ರಿವ್ಯೂ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ಮಾರ್ಕ್ಸು ಶೋ ಆಗುತ್ತೆ. 600ಕ್ಕೆ ಎಷ್ಟು ತೊಗೊಂಡಿದ್ದೀರ ಅಂತ ಸಬ್ಜೆಕ್ಟ್ ಇದೆಲ್ಲ ನಿಮಗೆ ಡೀಟೇಲ್ ಆಗಿ ಪ್ರಿವ್ಯೂ ಆಗುತ್ತೆ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲೆಲ್ಲ ರಿಸಲ್ಟನ್ನು ನೋಡ್ಕೋಬೋದು ಸ್ನೇಹಿತರೆ. ಯಾವುದೇ ರೀತಿ ವಿದ್ಯಾರ್ಥಿಗಳು ಅಂಕಕ್ಕೆ ಒಂದು ಆವಿಷಕ್ಕೆ ಅಥವಾ ಒಂದು ರಿಸಲ್ಟ್ ಬಂದಿಲ್ಲ ಅಂತ ಮನನೊಂದು ಅಹಿತಕರ ಘಟನೆಯನ್ನು ಮಾಡ್ಕೋಬೋದು. ಈ ಒಂದು ಅಂಕಗಳ ಆಚೆಗೂ ಮೀರಿದ ಒಂದು ಬದುಕಿದೆ. ಸೊ ಈ ಒಂದು ಅಂಕಗಳೇ ನಿಮಗೆ ನಿರ್ಧಾರ ಆಗೋದಿಲ್ಲ, ಬದುಕನ್ನು ಕಟ್ಟೋದಿಲ್ಲ. ಸೊ ಜಸ್ಟ್ ಇದು ಅಷ್ಟೇ, ನಿಮ್ಮ ಒಂದು ಮಾರ್ಕ್ಸ್ ಅಷ್ಟೇ. ಪಿ ಯು ಸಿಯಲ್ಲಿ ಏನು ಪಡ್ಕೊಂಡಿದ್ದಾರೆ ಜಸ್ಟ್ ನಿಮ್ಮ ಮಾರ್ಕ್ಸ್ ಅಂತ ತಾನೇ ತಿಳ್ಕೊಬೇಕು. ಅದು ಬಿಟ್ಟು ಇದನ್ನೇ ಜೀವನ ಅಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಸ್ನೇಹಿತರೆ, ಅಂಕಗಳು ಕೇವಲ ನಿಮ್ಮ ಅರ್ಹತೆಯನ್ನು ಮಾತ್ರ ನಿರ್ಧರಿಸಬಹುದು ಹೊರತು ನಿಮ್ಮ ಅಸ್ತಿತ್ವವನ್ನಲ್ಲ. ಹಾಗಾಗಿ ಕೇವಲ ಅಂಕಗಳನ್ನಾಗಿ ಮಾತ್ರ ನೋಡಬೇಕು. ಇದಿಷ್ಟು ಈ ಒಂದು ಪಿ ಯು ಸಿ ರಿಸಲ್ಟನ್ನು ನೋಡೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.